ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಬಂದು ಊರಲ್ಲಿ ಊರಬ್ಬ ಇತ್ತು. ಸೊ ಹಾಗಾಗಿ ಅದರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಆನ್ ಮಾಡಿದ್ದೀನಿ. ಸೊ ಇನ್ ಡೀಟೇಲಾಗಿ ಏನೂ ವೀಡಿಯೋ ಮಾಡಿಲ್ಲ. ಆ್ಯಂಡ್ ಹಬ್ಬನೂ ಕೂಡ ಅಂದರೆ ಮನೆ ಮಟ್ಟಿಗೆ ಮಾತ್ರನೇ ಮಾಡ್ತಿರೋದು. ಅಂದರೆ ಮನೆಯಲ್ಲಿ ಎಷ್ಟು ಜನ ಇದ್ದೀವೋ ಅವ್ರು ಮಾತ್ರನೇ ಸೇರಿಕೊಂಡು ಊರಲ್ಲಿ ಜಾತ್ರೆ ಅನೌನ್ಸ್ ಮಾಡಿದ್ರು. ಸೊ ಹಾಗಾಗಿ ಮಾಡ್ತಾ ಇರೋದು. ಸೊ ಫಸ್ಟ್ ಮಾರ್ನಿಂಗ್ ಇದು ಬಂದು ವೆಡ್ನಸ್ಡೇ ಮತ್ತು ಟ್ಯೂಸ್ಡೇ ಮತ್ತು ವೆಡ್ನಸ್ಡೇ ಆಗಿದ್ದು. ಸೊ ಟ್ಯೂಸ್ಡೇ ಮಾರ್ನಿಂಗು ಹೂವೆಲ್ಲ ಕಟ್ಟಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ರೆಡಿ ಮಾಡಿದ್ದೆ. ಈಗ ನನ್ನ ಮಗ ಸಂಜೆ ಮೇಲೆ ಪೂಜೆ ಮಾಡ್ತಾ ಇದ್ದಾನೆ. ಸೊ ಇದಾದ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಆರತಿ ಮತ್ತು ಅದೆಲ್ಲ ಇರುತ್ತೆ. ಅದರ ನೈಟೇ ಕೂಡ ಕರ್ಗ ಇರುತ್ತೆ. ಸೊ ಗ್ರ್ಯಾಂಡಾಗಿ ಏನೂ ಮಾಡ್ತಾಯಿಲ್ಲ ಅಂತ ಹೇಳಿ ಅದೇನೇನು ಶಾಸ್ತ್ರ ಅದೆಲ್ಲ ಇರುತ್ತೆ ಅದೆಲ್ಲ ದೇವಸ್ಥಾನದ ಹತ್ರನೇ ಮಾಡಿಕೊಂಡ್ರು. ಗ್ರ್ಯಾಂಡಾಗಿ ಏನಾದರೂ ಮಾಡಿದಿದ್ರೆ ಕರ್ಗ ಮನೆ ಹತ್ರನೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿತ್ತು. ಈ ಸಲ ಆ ಥರದ್ದೇನೂ ಆಗಿಲ್ಲ. ಮುಂದಕ್ಕೆ ತೋರಿಸ್ತೀನಿ ಕರ್ಗ ಯಾವ ಥರ ಮಾಡಿದರು ಅದನ್ನೆಲ್ಲನೂ. ಸೊ ನಮ್ಮ ಮನೆಯಲ್ಲೂ ಯಾವ ಥರ ಆರತಿ ಮಾಡಿದ್ವಿ ಅಂತಲೂ ತೋರಿಸ್ತೀವಿ. ಸೊ ನಾವು ಯಾವುದೂ ಫ್ಯಾಮಿಲಿನಾಗಿರ್ಬೋದು ಫ್ರೆಂಡ್ಸ್ನಾಗಿರ್ಬೋದು ಯಾರನ್ನೂ ಇನ್ವೈಟೇ ಮಾಡಿರಲಿಲ್ಲ. ಸೊ ಇದು ಲಾಸ್ಟ್ ಮೂಮೆಂಟಲ್ಲಿ ಫಿಕ್ಸ್ ಆಗಿದ್ದು ಫಂಕ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಊರಲ್ಲಿರೋ ದೇವಸ್ಥಾನನ ಅಂದರೆ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ಅಂದರೆ ದೇವಸ್ಥಾನ ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದಾರೆ. ಅಂದರೆ ದೇವಸ್ಥಾನ ಏನಿದೆಯೋ ಅದನ್ನು ರೀಕನ್ಸ್ಟ್ರಕ್ಟ್ ಅಂದರೆ ಗೋಪುರ ಕಟ್ಟೋದು ಅಥವಾ ಏನಾದರೂ ಅಭಿವೃದ್ಧಿ ಕಾರ್ಯ ಇದೆಯೋ ಅದನ್ನು ಮಾಡಬೇಕು ಅಂತ ಇದ್ದಾರೆ. ಸೊ ಹಾಗಾಗಿ ಆ ಕಾರ್ಯ ಶುರು ಆಗೋಕ್ಕೆ ಮುಂಚೆ ಒಂದು ಸಲ ಪೂಜೆ ಮಾಡೋಣ. ಅದು ಕಾರ್ಯ ಮುಗಿಯೋದಕ್ಕೆ ವರ್ಷಾನುಗಟ್ಟಲೆ ತೊಗೊಳುತ್ತೆ. ಹಾಗಾಗಿ ಈಗ ಮಾಡಿಬಿಡೋಣ ಅಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ಅನೌನ್ಸ್ ಮಾಡಿದ್ದು. ಹಾಗಾಗಿ ಸಿಂಪಲ್ಲಾಗೇ ಮಾಡ್ತಾಯಿರೋದು. ಸೊ ನನ್ನ ಮಗನಿಗೂ ಕೂಡ 2 days ಸ್ಕೂಲ್ ಹಾಲಿಡೇ ಹಾಕಿಸಿ ಕರ್ಕೊಂಡೋಗಿದ್ದಾಯಿತು. ಇದಾದಮೇಲೆ ಅವನಿಗೆ ಟೆಸ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ. ಅದಕ್ಕೆ ಕೂಡ ಪ್ರಿಪ್ರೇಷನ್ ಮಾಡಬೇಕು, ನಡೀತಾ ಇದೆ. ಎಕ್ಸಾಮ್ ಟೆಸ್ಟಿಗೆಲ್ಲ ಓದಿಸ್ತಾ ಇದ್ದೀನಿ. ಸೊ ಈಗ ಅವನಿಗೆ ಪೂಜೆ ಮಾಡೋದಕ್ಕೆ ಹೇಳಿದ್ದೆ, ಮತ್ತು ಅವನೇ ಪೂಜೆನೂ ಮಾಡ್ತೀನಿ ಅಂತ ಹೇಳ್ದ. ಸೊ ಹಾಗಾಗಿ ಅವ್ರ ಅಜ್ಜಿ ತಾತ ಎಲ್ಲ ನೋಡಿ ಮೊಮ್ಮಗ ಪೂಜೆ ಮಾಡ್ತಿದ್ದಾನೆ ಅಂತ. ಅವರು ಯಾವತ್ತೂ ನೋಡಿರಲಿಲ್ಲ ಅವನ್ನ ಪೂಜೆ ಮಾಡೋದು. ಪೂಜೆ ಎಲ್ಲ ಮುಗಿಸಿ ಸೊ ನಾನು ಕೂಡ ಅಷ್ಟೇ ಗ್ರ್ಯಾಂಡಾಗೇನೂ ರೆಡಿನೇ ಆಗಿರಲಿಲ್ಲ. ಗ್ರ್ಯಾಂಡಾಗೇನೂ ರೆಡಿ ಆಗಿರಲಿಲ್ಲ. ಸೊ ನಾನು ರೆಡಿಯಾಗಿದ್ದ ಕ್ಲಿಪ್ಪಿಂಗ್ಸ್ ಯಾವುದೂ ತಗೊಳ್ಳೋದಕ್ಕಾಗಿಲ್ಲ. ಸೊ ಬೆಳಿಗ್ಗೆ ಒಂದು 7 o'clock ಆರತಿನ ಓಡಿಸ್ಬಿಟ್ಟಿದ್ರು. ಹಾಗಾಗಿ ಈಗ ಇವನು ದೀಪ ಹಚ್ತಾ ಇದ್ದಾನೆ. ಕರೆಕ್ಟಾಗಿ ಮಾಡು ಅಂದರೆ ಅವನು ಮಾಡು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಲೈಟರ್ ಇದೆಯಲ್ಲ, ಈ ಬೆಂಕಿ ಪಟ್ಟಣ ಬದಲು ಲೈಟರ್ ಯೂಸ್ ಮಾಡಿ ಆರಾಮಾಗಿ ದೀಪ ಹಚ್ಬೋದು ಅಂತ ಹೇಳಿ ಅದರಲ್ಲಿ ಕೊಡಿಸಿದ್ದೆ. ಇದು ನೋಡ್ಬೋದು ಕಂಪ್ಲೀಟಾಗಿ ಸಂಜೆ ಮಾಡಿದ್ದು ಪೂಜೆ. ಇದಿಷ್ಟು ನೈಟ್ ಪೂಜೆ ಆಗಿತ್ತು. ಮತ್ತು ಮಾರ್ನಿಂಗ್ ಎದ್ದು ನಾನು ಫ್ರೆಶ್ ಅಪ್ ಆಗಿ ಮತ್ತು ಮನೆ ಕ್ಲೀನಿಂಗೆಲ್ಲ ಮುಗಿಸಿ ದೀಪ ಹಚ್ಚಿದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ರೆಡ್ ಕಲರ್ ಹೂವು ಜೋಡಿಸಿದ್ದೀನಲ್ಲ ಅದಷ್ಟೇ ಆರತಿ. ಇವಾಗ ಫೋಕಸ್ ಮಾಡ್ತಾಯಿದ್ದೀನಿ ನೋಡಿ. ಇದಷ್ಟೇ ಆರತಿ ಮಾಡಿದ್ದು. ಇದು ಒಂದೇ ತಟ್ಟೆನಲ್ಲೇ ಪೂಜೆ ಕೂಡ ಕೊಟ್ಬಿಡೋಣ ಅಂತ ಹೇಳಿ ಹೂವು, ತೆಂಗಿನಕಾಯಿ, ಬಾಳೆಹಣ್ಣು, ಅಕ್ಕಿ ಕೊಡಬೇಕು ಅಂತ ಹೇಳಿ ಕೊಡ್ತಾ ಇರೋದು. ಬೆಳಗ್ಗೆನೇ ಒಂದು 5 o'clock ಎದ್ದು ಮನೇಲಿ ಚಿತ್ರಾನ್ನ ರೆಡಿ ಮಾಡಿದರು ನಮ್ಮತ್ತೆ. ಅದನ್ನೇ ತಿಂದ್ಕೊಂಡು ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿ ನೋಡ್ಬೋದು ಆರತಿಗಳು ಯಾರ್ಯಾರು ಯಾವ್ಯಾವ ಥರ ಮಾಡಿದ್ದಾರೆ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮದು ಇಲ್ಲಿ ಸೈಡಲ್ಲಿತ್ತು, ನಾನು ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ. ಅದು ಸರಿಯಾಗಿ ವಿಡಿಯೋನಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಸೊ ಊರಿನ ಜನ ಏನಿದ್ರು ಅವರಷ್ಟೇ ಇರೋದು. ಇಲ್ಲಿ ನೋಡ್ಬೋದು ಕೋಳಿ, ಕುರಿ, ಸುಮ್ಮನೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ ಅಷ್ಟೇ. ಇದು ದೇವ್ರದ್ದು ಅಲಂಕಾರ ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ವಿಗ್ರಹ ಇದೇನಿದೆಯೋ ಅದಕ್ಕೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ಕಲರ್ ಹೂವಿನ ಅಲಂಕಾರ ಕಾಣಿಸ್ತಾ ಇದೆಯಲ್ಲ, ಅದಷ್ಟೇ ಕರ್ಗ. ಸೊ ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ಸೊ ಅದೇ ಥರ ಅದಕ್ಕೆ ತಕ್ಕಂಗೆ ಕರ್ಗನೂ ಮಾಡಿರೋದು. ಸೊ ನಾವು ನೈಟು ದೇವಸ್ಥಾನ ಹತ್ರ ಎಲ್ಲ ಏನೂ ಹೋಗಿಲ್ಲ. ಮನೆಯಲ್ಲಿ ಕೆಲಸ ಮಾಡಿಕೊಂಡು
ರೆಡಿ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಯಿತು. ನನಗೆ ಗೊತ್ತಿರಲಿಲ್ಲ ಇದು ಹಿಂಗೆ ನಡೆಯುತ್ತೆ ಅಂತ. ಇಲ್ಲ ಅಂದರೆ ನಾನು ಹೋಗ್ತಿದ್ದೆ, ಮನೆಗೆ ಕೇಳಿದರೆ ಕರ್ಕೊಂಡು ಹೋಗ್ತಿದ್ರು. ಆದರೆ ನಾನು ಕೇಳೋದಕ್ಕೆ ಹೋಗಿಲ್ಲ, ಅದ್ರ ಕಡೆ ಗಮನನೂ ಹರಿಸಿಲ್ಲ ಮನೆಯಲ್ಲಿ ಕೆಲಸ ಇದ್ದಿದ್ದರಿಂದ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಸೊ ದೇವರ ಅಲಂಕಾರ ಪೂರ್ತಿ ಇದಾಗಿತ್ತು. ಅಂದರೆ ಈಗ ಹಬ್ಬ ಜಾತ್ರೆ ಎಲ್ಲ ಮಾಡಬೇಕು ಅಂತಂದಾಗ ತುಂಬ ಟೈಮ್ ತಗೊಳ್ಳುತ್ತಲ್ವ. ಸೊ ಹಾಗಾಗಿ ಅದ್ರ ಮಧ್ಯದಲ್ಲಿ ನಾನು ಇದಿಷ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಇದಾದಮೇಲೆ ಇದ್ರ ಪಕ್ಕದಲ್ಲೇ ಮೆರವಣಿಗೆ ದೇವ್ರು ಕೂಡ ಇದೆ. ಸೊ ಗ್ರ್ಯಾಂಡಾಗಿ ಏನಾದರೂ ಹಬ್ಬ ಮಾಡಿದ್ದು ಅಂತಂದರೆ ಒಂದು ದಿನ ಬೆಲ್ಲದ ಆರತಿ, ಅದಾದಮೇಲೆ ಆರತಿ, ಅದಾದಮೇಲೆ ದೇವ್ರ ಮೆರವಣಿಗೆ ಇದೆಲ್ಲನೂ ಇರ್ತಿತ್ತು. ಇದು ನೋಡ್ಬೋದು, ಇದು ಮೆರವಣಿಗೆ ದೇವರು. ಈ ದೇವ್ರನ್ನ ಮನೆ ಹತ್ರ ಎಲ್ಲ ತೊಗೊಂಡು ಬಂದು ಪೂಜೆ ಮಾಡಿಸ್ತಾರೆ ಹಬ್ಬ ಗ್ರ್ಯಾಂಡಾಗಿ ಮಾಡಿದಾಗ. ಅಥವಾ ವರ್ಷದಲ್ಲಿ ಈ ದಸರಾ ಹಬ್ಬ ಎಲ್ಲ ಬರುತ್ತಲ್ವ, ನವರಾತ್ರಿ, ಅವಾಗೆಲ್ಲನೂ ಮೆರವಣಿಗೆ ದೇವ್ರನ್ನ 9 ದಿನ 9 ಥರ ಅಲಂಕಾರ ಮಾಡಿ ಕಡೆ ದಿನ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ. ತುಂಬ ಹೊತ್ತಾಯಿತು. ಸಿಂಪಲ್ಲಾಗೆ ಮಾಡಿದ್ರೂ ದೇವ್ರಿಗೆ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಒಂದು 11 o'clock ಆಗಿತ್ತು. ಸೊ 11 o'clockವರೆಗೂ ದೇವಸ್ಥಾನ ಹತ್ರನೇ ಆಗೋಯಿತು. ಸೊ ಎಲ್ಲರದು ಪೂಜೆ, ಆರತಿ, ತೀರ್ಥ ಪ್ರಸಾದ ಅಂತ ಹೇಳ್ಕೊಂಡು ತುಂಬ ಹೊತ್ತು ದೇವಸ್ಥಾನ. ಇನ್ನೊಂದು ನಮ್ಮೂರಲ್ಲಿ ಸ್ಪೆಷಲ್ ಏನು ಅಂದರೆ, ಗ್ರ್ಯಾಂಡಾಗಿ ಹಬ್ಬ ಮಾಡಿದಾಗ ಕೊಂಡ ಹಾಯಿಸ್ತಾರೆ, ಅದೇ ಸ್ಪೆಷಲ್ಲು. ಸೊ ಇದು ನೋಡ್ಬೋದು, ನಾನ್ ವೆಜ್ ಊಟ. ಮನೆಗೆ ಬಂದ ತಕ್ಷಣ ಒಬ್ಬೊಬ್ಬರು ಒಂದೊಂದನ್ನು ರೆಡಿ ಮಾಡಿಕೊಂಡು ಬೇಗ ಬೇಗ ಅಡುಗೆ ಮಾಡಿದ್ದು. ಮನೆಯಲ್ಲಿ ಯಾರೂ ಇರಲಿಲ್ಲ, ಬರೀ ನಾನು, ನನ್ನ ಮಗ, ನಮ್ಮ ಅತ್ತೆ 3 ಜನ ಇದ್ದಿದ್ದು. ನಮ್ಮ ಮನೆಯವರು, ನಮ್ಮ ಮಾವ ಎಲ್ಲ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು, ಕೆಲಸ ಇತ್ತು. ನಾವು 3 ಜನ ಕೂತ್ಕೊಂಡು ಊಟ ಮಾಡಿದ್ದು. ಸೊ ದೇವ್ರ ಹತ್ರ ಏನು ಕುರಿ ಇತ್ತೋ ಅದು. ಸೊ ಸಾಂಬಾರು ಮತ್ತು ಮೊಟ್ಟೆ ಕೋಳಿ ಇದಿಷ್ಟ ಆಗಿತ್ತು ಊಟ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೇ ಇದ್ದು. ಸೊ ನನ್ನ ಮಗನೂ ಸ್ಕೂಲಿಗೆ ಹೋಗಬೇಕಾಗಿತ್ತು ಅಂತ ಹೇಳಿ ಸೊ ಊರ ಕಡೆ ಬರ್ತಾಯಿದ್ದೀವಿ. ಬೆಳಗ್ಗೆ ಬಂದಿದ್ದರಿಂದ ಇತ್ತೀಚೆಗೆ ಅಂದರೆ ನೋಡ್ಬೋದು ಕ್ಲೈಮೇಟೆಲ್ಲ ಫುಲ್ ತಣ್ಣಗಿದೆಯಲ್ವಾ. ಸೊ ಹಾಗಾಗಿಯೇ ಕ್ಯಾಬ್ ಮಾಡಿಕೊಂಡು ಬೆಂಗಳೂರು ಕಡೆಗೆ ಬಂದು. ಸೊ ಇದಿಷ್ಟ ಆಗಿತ್ತು ಸಿಂಪಲ್ಲಾಗಿ ನಮ್ಮ ಊರಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಡೆದಂಥ ಹಬ್ಬ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.